ಸೊ ಈ ಕ್ವಶನಲ್ಲಿ ನಮಗೆ ಒಂದು ನ್ಯೂಟ್ರಲ್ ಕಂಡಕ್ಟಿಂಗ್ ಸ್ಪಿಯರ್ ಕೊಟ್ಟಿದ್ದಾರೆ. ನ್ಯೂಟ್ರಲ್ ಅಂತಂದರೆ ಚಾರ್ಜ್ 0 ಇರುತ್ತೆ. ಈ ಕಂಡಕ್ಟಿಂಗ್ ಸ್ಪಿಯರ್ನ ಸೆಂಟರಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಪಾಯಿಂಟ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್, ಅದರ 10⁻⁸ ಕೂಲಂಬ್ ಇದೆ. ಸೊ ಫಸ್ಟ್ ಕ್ವಶನ್ ಏನು ಕೇಳ್ತಿದ್ದಾರೆ ಅಂತಂದರೆ, ಇದನ್ನು ಗ್ರೌಂಡ್ ಮಾಡೋಕ್ಕಿಂತ ಮುಂಚೆ ಇದನ್ನು ಗ್ರೌಂಡ್ ಮಾಡೋಕ್ಕಿಂತ ಮುಂಚೆ ಅಂದರೆ ಸ್ವಿಚ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಈ ಸ್ಪಿಯರ್ನ ಪೊಟೆನ್ಷಿಯಲ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಫಸ್ಟ್ ಕ್ವಶನ್ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಪೊಟೆನ್ಷಿಯಲ್ ಆಫ್ ದಿ ಸ್ಪಿಯರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇವಾಗ ನೋಡಿ, ಯಾವಾಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಈ ಪಾಸಿಟಿವ್ ಚಾರ್ಜಿಂದ ನಮಗೆ ಇಲ್ಲಿ ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಆ್ಯಂಡ್ ನೆಗೆಟಿವ್ ಚಾರ್ಜ್ ಇಂಡ್ಯೂಸ್ ಆಗುತ್ತೆ ಅಂತಂದರೆ ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಪಾಸಿಟಿವ್ ಚಾರ್ಜಿಂದ ಒರಿಜಿನೇಟ್ ಆಗಿ ಮೆಟಲ್ನ ಸರ್ಫೇಸ್ಗೆ ಬಂದು ಟರ್ಮಿನೇಟ್ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಟರ್ಮಿನೇಟ್ ಆಗಬೇಕಾದ್ರೆ ಸರ್ಫೇಸ್ಗೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಬೈ ದ ಪ್ರಾಪರ್ಟಿ ಆಫ್ ಕಂಡಕ್ಟರ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲ್ಲೆಲ್ಲಿ ಟರ್ಮಿನೇಟ್ ಆಗಿರುತ್ತೆ ಅಲ್ಲೆಲ್ಲ ನೆಗೆಟಿವ್ ಚಾರ್ಜ್ ಇರುತ್ತೆ. ಆ್ಯಂಡ್ ನೆಗೆಟಿವ್ ಚಾರ್ಜ್ ಎಷ್ಟಿರುತ್ತೆ ಅಂತಂದರೆ, ಪಾಸಿಟಿವ್ ಚಾರ್ಜ್ನ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಬರುತ್ತೋ ಅಷ್ಟು ನೆಗೆಟಿವ್ ಚಾರ್ಜಸ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲೆಲ್ಲ ನೆಗೆಟಿವ್ ಚಾರ್ಜ್ ಬಂತು ಅಂತಂದರೆ ಎಲ್ಲೆಲ್ಲಿಂದ ಎಲೆಕ್ಟ್ರಾನ್ಸ್ ಬಂದಿರುತ್ತೆ ಅಲ್ಲೆಲ್ಲ ನಮಗೆ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಆ್ಯಂಡ್ ಇಲ್ಲಿ ಎಷ್ಟು ನೆಗೆಟಿವ್ ಚಾರ್ಜ್ ಬಂದಿರುತ್ತೋ ಅಷ್ಟೇ ಪಾಸಿಟಿವ್ ಚಾರ್ಜ್ ಈ ಕಡೆ ಬಂದಿರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ ಪ್ರೆಸೆನ್ಸ್ ಆಫ್ ದಿಸ್ ಚಾರ್ಜಿಂದ ಇಲ್ಲಿ ನಾನ್ ಯೂನಿಫಾರ್ಮ್ ಆಗಿ ನಮಗೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಆ್ಯಂಡ್ ಇಲ್ಲಿ ನಾನ್ ಯೂನಿಫಾರ್ಮ್ ಆಗಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಈಗ ಇದರ ಪೊಟೆನ್ಷಿಯಲ್ ಹೇಗೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೇನು ಮಾಡೋಣ ಅಂತಂದರೆ, ಸಿನ್ಸ್ ಇಟ್ ಈಸ್ ಅ ಕಂಡಕ್ಟಿಂಗ್ ಸ್ಪಿಯರ್ ಆ್ಯಂಡ್ ಕಂಡಕ್ಟರ್ನ ಪ್ರಾಪರ್ಟಿ ಏನಂತಂದರೆ, ಕಂಡಕ್ಟರ್ನ ಒಳಗಡೆ ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂತಂದರೆ, ಈಗ ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರೆ, ಸಪೋಸ್ ಈ ಪಾಯಿಂಟ್ ತೊಗೊಂಡ್ವಿ ಅಂತಂದರೆ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪ್ಲಸ್ ಇಂಡ್ಯೂಸ್ ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ನೆಗೆಟಿವ್ ಇಂಡ್ಯೂಸ್ ಚಾರ್ಜಸ್. ಇವೆರಡು ಇಷ್ಟು ಚಾರ್ಜಸ್ಸಿಂದ ಈ ಇಂಡ್ಯೂಸ್ ಚಾರ್ಜಸ್ಸು ಮತ್ತು ಈ ಪಾಸಿಟಿವ್ ಚಾರ್ಜ್ ಪಾಯಿಂಟ್ ಚಾರ್ಜಿಂದ ನಮಗೆ ಈ ಪಾಯಿಂಟಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. ಇದರ ಅರ್ಥ ನಾವು ಏನು ಯೂಸ್ ಮಾಡ್ಕೊಬೋದು ಅಂದರೆ, ಎಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೋ ಅಂದರೆ ಇಲ್ಲೂ ಕೂಡ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ, ಇಲ್ಲೂ ಕೂಡ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ, ಇಲ್ಲೂ ಕೂಡ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರೋದ್ರಿಂದ ನಮಗೆ ಏನು ಯೂಸ್ ಅಂತಂದರೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಹೋಗೋಕ್ಕೆ ನಮಗೆ ವರ್ಕ್ ಬೇಕಾಗಲ್ಲ. ಅಂದರೆ ಅರ್ಥ, ಪೊಟೆನ್ಷಿಯಲ್ ಈ ಪಾಯಿಂಟಲ್ಲಿ ಮತ್ತು ಪೊಟೆನ್ಷಿಯಲ್ ಈ ಪಾಯಿಂಟಲ್ಲಿ ಸೇಮ್ ಆಗಿರುತ್ತೆ. ಅಂದರೆ ಅರ್ಥ, ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಕಂಡು ಹಿಡ್ಕೊಂಡ್ರೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಕಂಡು ಹಿಡ್ಕೊಂಡ್ರೆ ಸೇಮ್ ಆಗಿರುತ್ತೆ. ಸೊ ಇವಾಗ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಕಂಡು ಹಿಡ್ಕೊಬೇಕು ಅಂತಂದರೆ, ನಾವು ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಪಾಸಿಟಿವ್ ಚಾರ್ಜ್, ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಪಾಸಿಟಿವ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಪೊಟೆನ್ಷಿಯಲ್ ಡ್ಯೂ ಟು ಈ ಚಾರ್ಜ್ ಮಾಡಿದ್ರೆ ನಮಗೆ ಇದ್ರದ್ದು ಹೇಗೋ ಸಿಗ್ಬೋದು. ಆ್ಯಂಡ್ ಇಲ್ಲಿ ಕೊಟ್ಟಿಲ್ಲ ನಮಗೆ, ಬಟ್ ಒಂದು ವೇಳೆ ಕೊಟ್ಟಿದ್ರು ಕೂಡ ನಮಗೆ ಈ ಡಿಸ್ಟೆನ್ಸ್ ಕೊಟ್ಟಿದ್ರು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ ಕೂಡ ನಮಗೆ ಸಿಕ್ಕಿರೋದು. ಆದರೆ ಇಲ್ಲಿ ಆವಾಗಲೇ ಹೇಳ್ದಂಗೆ ಇದು ನಮಗೆ ಇಟ್ ಈಸ್ ನಾನ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಇದು ಕೂಡ ನಾನ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಯಾವಾಗ ಇದು ನಾನ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಈ ಪಾಯಿಂಟಿಂದ ಪ್ರತಿಯೊಂದು ನೆಗೆಟಿವ್ ಇಂಡ್ಯೂಸ್ ಚಾರ್ಜಸ್ಸಿಂದ ಆ್ಯಂಡ್ ಪ್ರತಿಯೊಂದು ಪಾಸಿಟಿವ್ ಇಂಡ್ಯೂಸ್ ಚಾರ್ಜಸ್ಸಿಂದ ಡಿಸ್ಟೆನ್ಸು ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ, ಅಥವಾ ನಮ್ಮ ಮ್ಯಾಥಮೆಟಿಕ್ಸ್ ಅಷ್ಟು ಚೆನ್ನಾಗಿಲ್ಲ. ಸೊ ಅದರಿಂದ ನಾವೇನು ಮಾಡ್ಬೋದು ಅಂದರೆ ಲಾಜಿಕ್ ಯೂಸ್ ಮಾಡ್ಬೋದು. ಏನು ಲಾಜಿಕ್ ಯೂಸ್ ಮಾಡ್ಬೋದು ಅಂದರೆ, ಈ ಸ್ಪಿಯರಲ್ಲಿ ಯಾವುದೋ ಒಂದು ಪಾಯಿಂಟಿಗೆ ಡಿಸ್ಟೆನ್ಸು ಕ್ಯೂಯಿಂದ ನಮಗೆ ಈಸಿಯಾಗಿ ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಇಲ್ಲಿ ಎಷ್ಟು ನೆಗೆಟಿವ್ ಇಂಡ್ಯೂಸ್ ಚಾರ್ಜ್ ಇರುತ್ತೋ ಅಷ್ಟೇ ಪಾಸಿಟಿವ್ ಚಾರ್ಜ್ ಇಂಡ್ಯೂಸ್ ಆಗಿರುತ್ತೆ. ನಾನ್ ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದರೂ ಕೂಡ ಆ ಪಾಯಿಂಟಿಗೆ ಪಾಸಿಟಿವ್ ಚಾರ್ಜಸ್ ಮತ್ತು ಈ ನೆಗೆಟಿವ್ ಚಾರ್ಜಸ್ ಇಂಡ್ಯೂಸು ಡಿಸ್ಟೆನ್ಸ್ ಸೇಮ್ ಇರಬೇಕು. ಸೊ ಡಿಸ್ಟೆನ್ಸ್ ಸೇಮ್ ಇರೋಂಥ ಯಾವ ಪಾಯಿಂಟ್ ಇದೆ ಅಂತ ಅದು ಸೆಂಟರ್, ಈ ಪಾಯಿಂಟ್. ಸೊ ಅಲ್ಲಿಗೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಕಂಡುಕೊಂಡ್ರೆ ಅದು ಎಲ್ಲ ಪಾಯಿಂಟಲ್ಲೂ ಪೊಟೆನ್ಷಿಯಲ್ ಆದಂಗೆ. ಸೊ ದಟ್ ಮೀನ್ಸ್ ಪೊಟೆನ್ಷಿಯಲ್ ಅಟ್ ದ ಸೆಂಟರ್, ಈ ಸೆಂಟರ್ನ ಓ ಅಂತ ಅನ್ಕೋಣ. ಪೊಟೆನ್ಷಿಯಲ್ ದ ಸೆಂಟರ್ ಇಸ್ ಈಕ್ವಲ್ಸ್ ಒಂದು ಪೊಟೆನ್ಷಿಯಲ್ ಡ್ಯೂ ಟು ದಿಸ್
ಪಾಯಿಂಟ್ ಚಾರ್ಜ್ ವಿಚ್ ಇಸ್ ಕೆ ಕ್ಯೂ ಅಪಾನ್ ಈ ಡಿಸ್ಟೆನ್ಸ್ನ ನಾವು 10 ಅಂತ ಅಂದ್ಕೊಳ್ಳೋಣ, ಸೆಂಟಿಮೀಟರ್ಸಲ್ಲಿದೆ, ಅಂದರೆ 10 × 10⁻², ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಪಾಸಿಟಿವ್ ಇಂಡ್ಯೂಸ್ ಚಾರ್ಜಸ್. ಸೊ ಕೆ ಪ್ಲಸ್ ಕ್ಯೂ ಇಂಡ್ಯೂಸ್ ಅಂತ ಬರೆಯೋಣ, ಅಂದರೆ ಈ ಚಾರ್ಜಸ್ನ ಪ್ಲಸ್ ಕ್ಯೂ ಇಂಡ್ಯೂಸ್ ಅಂತ ಬರೆಯೋಣ, ಈ ಚಾರ್ಜಸ್ನ ಮೈನಸ್ ಕ್ಯೂ ಇಂಡ್ಯೂಸ್ ಅಂತ ಬರೆಯೋಣ, ಅಪಾನ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನೋಡಿ ಅಗೇನ್ 10 ಸೆಂಟಿಮೀಟರ್ಸ್, ಪ್ಲಸ್ ಕೆ ಡ್ಯೂ ಟು ಮೈನಸ್ ಕ್ಯೂ ಇಂಡ್ಯೂಸ್ ಚಾರ್ಜಸ್ ಅಪಾನ್ 10 ಸೆಂಟಿಮೀಟರ್ಸ್. ಸೊ ಬೇರೆ ಇನ್ಯಾವುದು ಚಾರ್ಜ್ ಇಲ್ಲ. ಸೊ ನಾವು ನೋಡ್ತಾ ಇದ್ರೆ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ನಾವೇನು ಬರ್ಬೋದು ಅಂತಂದರೆ ಕೆ ಅಂತಂದರೆ 9 × 10⁻9, ಕ್ಯೂ ಅಂತಂದರೆ 10⁻−8 ಅಪಾನ್ 10 × 10⁻². ಸೊ 10⁻9 10⁻8 ಅಂದರೆ 10⁻1 ಆಗುತ್ತೆ. ಆ 10⁻1 ಇದು ಕ್ಯಾನ್ಸಲ್ ಆಗುತ್ತೆ. ಸೊ 10⁻−2 ಮೇಲೆ ಹೋದರೆ 10⁻2, ಈ 9 ಹಾಗೆ ಬರುತ್ತೆ. ಸೊ ನಮಗೆ ವಿ ನಾಟ್ ಎಷ್ಟು ಬರ್ತಾ ಇದೆ? ಸೊ ಈ ಡಿಸ್ಟೆನ್ಸ್ 10 ಕೊಟ್ಟಿದ್ದಾರೆ, ಇಟ್ ಈಸ್ ಗಿವನ್ ಅಟ್ ಡಿಸ್ಟೆನ್ಸ್ 20 ಕೊಟ್ಟಿದ್ದಾರೆ. ಸೊ ಇದು 10 ಅಲ್ಲ, ಇದು 20 ಆಗುತ್ತೆ. ಸೊ ಇಂಟು 2 ಬರ್ಕೊಳ್ಳೋಣ, 20, 2 1s are 2, 4.5. ಸೊ ಇಟ್ ಈಸ್ 4.5 × 10⁻². ಸೊ 45 × 2, 450 ವೋಲ್ಟ್ಸ್. ಸೊ ಇದು ನಮ್ಮ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನು ಹೇಳ್ತಿದ್ದಾರೆ ಅಂತಂದರೆ, ನಾವಿದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ಮೇಲೆ, ಅಂದರೆ ಈ ಸ್ವಿಚ್ನ ಕನೆಕ್ಟ್ ಮಾಡಾದ್ಮೇಲೆ ಇದರ ಮೇಲೆ ಚಾರ್ಜು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಐದರ್ ಗ್ರೌಂಡಿಂದ ಸ್ಪಿಯರ್ ಹೋಗಿರುತ್ತೆ ಅಥವಾ ಸ್ಪಿಯರಿಂದ ಗ್ರೌಂಡ್ ಹೋಗಿರುತ್ತೆ. ಸೊ ಒಟ್ಟಿನಲ್ಲಿ ಏನಾಗಿರುತ್ತೆ ಅಂದರೆ ನಾವಿದನ್ನು ಸ್ವಿಚ್ನ ಕ್ಲೋಸ್ ಮಾಡಾದ್ಮೇಲೆ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಆಗುತ್ತೆ. ಒಂದು, ಐದರ್ ಚಾರ್ಜ್ ಸ್ಪಿಯರಿಂದ ಗ್ರೌಂಡ್ಗೆ ಹೋಗುತ್ತೆ ಆರ್ ಗ್ರೌಂಡಿಂದ ಸ್ಪಿಯರಿಗೆ ಬರುತ್ತೆ. ಎಲ್ಲಿ ತನಕ ಬರುತ್ತೆ ಅಂತಂದರೆ ಗ್ರೌಂಡ್ನ ಪೊಟೆನ್ಷಿಯಲ್ಲು ಮತ್ತು ಸ್ಪಿಯರ್ನ ಟೋಟಲ್ ಪೊಟೆನ್ಷಿಯಲ್ಲು ಸೇಮ್ ಆಗೋವರೆಗೂ. ಆ್ಯಂಡ್ ನಮಗೆ ಗೊತ್ತಿರೋ ಪ್ರಕಾರ ಪೊಟೆನ್ಷಿಯಲ್ ಯಾವುದೇ ಒಂದು ಆಬ್ಜೆಕ್ಟ್ನ ಯಾವುದೇ ಒಂದು ಆಬ್ಜೆಕ್ಟ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿದಾಗ ಅದರ ಟೋಟಲ್ ಪೊಟೆನ್ಷಿಯಲ್ಲು 0 ಆಗುತ್ತೆ. ಅಂದರೆ ನಾವು ಇದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ಮೇಲೆ ಇದರಲ್ಲಿ ನಮಗೆ ಚಾರ್ಜು ಎಷ್ಟೋ ಗೊತ್ತಿಲ್ಲ, QE ಅಂತ ಅಂದ್ಕೊಳ್ಳೋಣ. QE ಅನ್ನೋಷ್ಟು ಚಾರ್ಜು ಗ್ರೌಂಡಿಗೆ ಕನೆಕ್ಟ್ ಮಾಡಾದ್ಮೇಲೆ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂತಂದರೆ ಇದರ ಟೋಟಲ್ ಪೊಟೆನ್ಷಿಯಲ್ಲು 0 ಆಗೋವರೆಗೂ. ಆ್ಯಂಡ್ ಇದರ ಟೋಟಲ್ ಪೊಟೆನ್ಷಿಯಲ್ 0 ಆಗೋದು ಅಂತಂದರೆ ಯಾವಾಗ ಅಂದರೆ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ QE, ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಇಂಡ್ಯೂಸ್ ಚಾರ್ಜಸ್ ಆ್ಯಂಡ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್, ಇದರ ಟೋಟಲ್ ಪೊಟೆನ್ಷಿಯಲ್ 0 ಆಗಬೇಕು. ಸೊ ನಾವೇನು ಬರೆಯೋದು ಅಂತಂದರೆ ಪೊಟೆನ್ಷಿಯಲ್ ಆಫ್ ದಿಸ್ ಸ್ಪಿಯರ್ ಅಂತಂದರೆ ಪೊಟೆನ್ಷಿಯಲ್ ಡ್ಯೂ ಟು QE ಆ್ಯಂಡ್ ಇದು ಮೆಟಲ್ ಆಗಿರೋದ್ರಿಂದ ಎಲ್ಲ ಚಾರ್ಜಸ್ ಸರ್ಫೇಸ್ ಮೇಲೆ ಇರೋದ್ರಿಂದ QEನ ಪ್ರತಿಯೊಂದು ಚಾರ್ಜ್, QEನ ಚಾರ್ಜ್ ಏನಿರುತ್ತೆ ಅದಕ್ಕೆ ಸೆಂಟರ್ಗೆ ಡಿಸ್ಟೆನ್ಸ್ ಎಲ್ಲ ಕಡೆ ಸೇಮ್ ಇರೋದ್ರಿಂದ we can write potential due to QE is KQE upon 10 centimeters ಇದೆ, plus potential due to induced charges KQ in by 10 plus K minus Q in by 10 plus potential due to this point charge, point charge, K 10 to the power of -8 upon 20 ಸೆಂಟಿಮೀಟರ್ಸ್ ಬರ್ಕೋಣ. ಇದು ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ದಿಸ್ ಪೊಟೆನ್ಷಿಯಲ್ KQE ಅಪಾನ್ 10 × 10⁻² ಪ್ಲಸ್ K to 10⁻8 20 × 10⁻². ಆ್ಯಂಡ್ ಈ ಪೊಟೆನ್ಷಿಯಲ್ಲು ನಮಗೆ 0 ಆಗಿರಬೇಕು. ಸೊ K ಅಪಾನ್ 10⁻² ಕಾಮನ್ ತೊಗೊಂಡ್ರೆ QE ಅಪಾನ್ 10 ಪ್ಲಸ್ 10⁻8 ಅಪಾನ್ 20 ಇದು 0 ಆಗಿರಬೇಕು. ಅಂದರೆ ಇದಂತೂ 0 ಆಗಿ ಸಾಧ್ಯ ಆಗಲ್ಲ, ಇದೇ 0 ಆಗಬೇಕು. ಸೊ ದಟ್ ಮೀನ್ಸ್ QE ಅಪಾನ್ 10 ಪ್ಲಸ್ 10⁻8 ಅಪಾನ್ 20 ಈಸ್ ಈಕ್ವಲ್ಸ್ ಟು 0. ಸೊ ಅಲ್ಲಿಗೆ QE ಈಸ್ ಈಕ್ವಲ್ಸ್ ಟು 10⁻8
10 power minus 8 upon 20 ಮೈನಸ್ ಬರುತ್ತೆ ಇಂಟು 10 to cancel. So QE is minus 0.5 into 10 raised to minus 8 coulomb or minus 5 into 10 raised to minus 9 coulomb. ಅಂದರೆ ಇದನ್ನು ನಾವು ಗ್ರೌಂಡಿಗೆ ಕನೆಕ್ಟ್ ಮಾಡಿದಾಗ, ಅದನ್ನು ಈ ಸ್ಪಿಯರ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿದಾಗ QE ಅಂತಂದರೆ ಇದ್ರ ಮೇಲೆ ಬಂದಿರುವಂಥ ಚಾರ್ಜು, ಇದ್ರ ಮೇಲೆ ಬಂದಿರುವಂಥ ಚಾರ್ಜು ನೋಡಿ, ಇಲ್ಲಿಂದ ಇವಾಗ ಮಾಡಿದ್ರೆ ಏನು ಕನೆಕ್ಷನ್ ಇಲ್ಲ, ಏನು ಫಿಸಿಕಲ್ ಕನೆಕ್ಷನ್ ಇಲ್ಲ, ಇದಕ್ಕೆ ಕನೆಕ್ಷನ್ ಇರೋದು ಬರೀ ಗ್ರೌಂಡಿಗೆ ಮಾತ್ರ. ಇದು ಮುಂಚೆ ಅನ್ಚಾರ್ಜ್ಡ್ ಆಗಿತ್ತು, ಅಂದರೆ ಗ್ರೌಂಡಿಗೆ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಅನ್ಚಾರ್ಜ್ಡ್ ಆಗಿತ್ತು, ಅಂದರೆ ಇದರ ಚಾರ್ಜ್ 0 ಆಗಿತ್ತು. ಬಟ್ ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ಮೇಲೆ ಇದಕ್ಕೆ QE ಮೈನಸ್ ಬರ್ತಾರೆ. ದಟ್ ಮೀನ್ಸ್ ವಿ ಗಾಟ್ ಆನ್ ಅ ನೆಗೆಟಿವ್ ಚಾರ್ಜ್. ಅಂದರೆ ಆಫ್ಟರ್ ಗ್ರೌಂಡಿಂಗ್ charge on sphere is equals to minus 5 into 10 raised to minus 9 coulomb. ಮೈನಸ್ ಅಂತಂದರೆ ಅರ್ಥ ನೆಗೆಟಿವ್ ಚಾರ್ಜ್. ಅಂದರೆ ಗ್ರೌಂಡಿಗೆ ಕನೆಕ್ಟ್ ಮಾಡಾದ್ಮೇಲೆ ಜಾಸ್ತಿ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಗ್ರೌಂಡಿಂದ ಸ್ಪಿಯರಿಗೆ ಬಂದಿದೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಆಬ್ಜೆಕ್ಟ್ಗೆ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಿದಾಗ ಅದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಅಲ್ಲಿಗೆ ನಮಗೆ ಚಾರ್ಜು -5 into 10 power minus 9 coulomb. ಇದನ್ನು ಇನ್ನೊಂದು ಥರ ಅರ್ಥ ಮಾಡ್ಕೊಬೋದು. ಹೇಗೆ ಅರ್ಥ ಮಾಡ್ಕೊಬೋದು ಅಂತಂದರೆ, ಇನಿಷಿಯಲಿ ಇದರ ಚಾರ್ಜ್ 0 ಇತ್ತು. ನೋಡಿ ಇವಾಗ. ಸೊ ಇವಾಗ ಫೈನಲ್ ಚಾರ್ಜ್ ಈಸ್ -5 into 10 raised to minus 9 coulomb ಇದೆ. ಇನಿಷಿಯಲ್ ಚಾರ್ಜ್ 0 ಆಗಿತ್ತು. ಸೊ ಅಲ್ಲಿಗೆ ನಾವೇನು ಬರಿಬೋದು ಅಂತಂದರೆ, ಫೈನಲ್ ಚಾರ್ಜ್ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ಚಾರ್ಜ್ 0 ಪ್ಲಸ್ ಎಕ್ಸ್ ಅಂತ ಅಂದ್ಕೋಣ. ಸೊ ಫೈನಲ್ ಚಾರ್ಜ್ -5 into 10 raised to minus 9 coulomb ಈಸ್ ಈಕ್ವಲ್ಸ್ ಟು ಎಕ್ಸ್. ಸೊ ಇದನ್ನು ನಾವು ಏನು ಹೇಳಕ್ಕೆ ಬರ್ತಿದ್ದೀವಿ ಅಂತಂದರೆ, ಇದನ್ನು ಎರಡು ಥರ ಅರ್ಥ ಮಾಡ್ಕೊಬೋದು. ಒಂದು, ಅನ್ಚಾರ್ಜ್ ಇದ್ದ ಒಂದು ಮೆಟಾಲಿಕ್ ಸ್ಪಿಯರ್ಗೆ ಅರ್ಥೇನೆ ಅದಕ್ಕೆ ಎಲೆಕ್ಟ್ರಾನ್ಸ್ ಕೊಟ್ಟಿರೋದು, ಅಥವಾ ಅನ್ಚಾರ್ಜ್ ಇರೋಂಥ ಆಬ್ಜೆಕ್ಟಿಂದ 5 into 10 power minus 9 ಅಷ್ಟು ಕೂಲಂಬ್ ಆಫ್ ಚಾರ್ಜು ರಿಮೂವ್ ಮಾಡಿರೋದು. ಯಾಕಂದರೆ ಇನಿಷಿಯಲಿ ಅದು ಚಾರ್ಜ್ 0 ಇತ್ತು, ಇದೆ. ಅದರಿಂದ ನಾವು 5 into 10 raised to minus 9 coulomb ಆಫ್ ಚಾರ್ಜ್ನ ರಿಮೂವ್ ಮಾಡಿದ್ರೆ ಅದಕ್ಕೆ ಎಷ್ಟು ಬಂತು ಚಾರ್ಜು ಅಂತಂದರೆ -5 into 10 raised to minus 9 coulomb. ಸೊ ಇದನ್ನು ಎರಡು ಥರ ಅರ್ಥ ಮಾಡ್ಕೊಂಡು, ಬಟ್ ಯಾವುದು ಜಾಸ್ತಿ ಸೆನ್ಸ್ನ ಮಾಡುತ್ತೆ ಅಂತಂದರೆ, ಎಲೆಕ್ಟ್ರಾನ್ಸ್ ಎಕ್ಸೆಸ್ ಬಂದಿದೆ ಗ್ರೌಂಡಿಂದ ಸ್ಪಿಯರ್ಗೆ. ಓಕೆ, ಸೊ ದಟ್ ಈಸ್ ಅವರ್ ಸೆಕೆಂಡ್ ಕ್ವಶನ್. ಸೊ ಇನ್ನೊಂದೇನು ಹೇಳ್ತಿದ್ದಾರೆ ಅಂತಂದರೆ, ದ ಥರ್ಡ್ ಕ್ವಶನ್ ಏನು ಅಂತಂದರೆ, ಈ ಕಂಡೀಷನಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಚಾರ್ಜ್ ಇದೆಯಲ್ಲ, ಸೊ ಈ ಚಾರ್ಜ್ನ ಏನು ಮಾಡ್ತಿದ್ದಾರೆ ಅಂತಂದರೆ, ಇದನ್ನು ಇನ್ನೂ 10 ಸೆಂಟಿಮೀಟ್ರ್ ಮುಂದಕ್ಕೆ ತೊಗೊಂಡೋಗ್ತಿದ್ದಾರೆ. ಸೊ ಇದನ್ನು 10 ಸೆಂಟಿಮೀಟ್ರ್ ಮುಂದಕ್ಕೆ ತೊಗೊಂಡೋದಾಗ ಫೈನಲ್ ಪೊಟೆನ್ಷಿಯಲ್ ಆಫ್ ದ ಸ್ಪಿಯರ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಇದೇ ಸ್ಪಿಯರ್ನಿಂದ ಈ ಚಾರ್ಜ್ನ ಇಲ್ಲಿಂದ 10 ಸೆಂಟಿಮೀಟ್ರ್ ಮುಂದೆ ತೊಗೊಂಡೋಗ್ತಿದ್ದಾರೆ. ಅಂದರೆ ಅರ್ಥ, ಸೆಂಟರಿಂದ ಟೋಟಲ್ ಡಿಸ್ಟೆನ್ಸು ಮುಂಚೆ 20 ಇದ್ದಿದ್ದು ಇವಾಗ ಎಷ್ಟಾಗಿದೆ, ಇವಾಗ 30 ಸೆಂಟಿಮೀಟರ್ ಆಗಿದೆ. ಸೊ ಹೀಗಿದ್ದಾಗ ಏನು ಕೇಳ್ತಿದ್ದಾರೆ ಅಂತಂದರೆ, ಫೈನಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆಫ್ ದ ಸ್ಪಿಯರ್. ಸೊ ಫೈನಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆಫ್ ದ ಸ್ಪಿಯರ್. ಓಕೆ, ಸೊ ಈ ಕಂಡೀಷನ್ ಅಂತಂದರೆ, ಇವಾಗ ಪ್ರೆಸೆಂಟ್ ಇರೋ ಕಂಡೀಷನಲ್ಲಿ ಅರ್ಥಗೆ ಇದು ಕನೆಕ್ಟ್ ಆಗಿದೆ ಆ್ಯಂಡ್ ಇದಕ್ಕೆ ಚಾರ್ಜು -5 into 10 raised to minus 9 coulomb ಇದೆ. ಇದು 20 ಸೆಂಟಿಮೀಟ್ರ್. ಈಗ ಅವ್ರು ಏನು ಕೇಳ್ತಿದ್ದಾರೆ ಅಂತಂದರೆ, ಇವಾಗ ಏನು ಮಾಡ್ತಾರೆ ಅಂದರೆ, ಗ್ರೌಂಡ್ನ ಕಟ್ ಮಾಡ್ತಾರೆ, ಈ ಕನೆಕ್ಷನ್ ತೆಗೆದುಬಿಡ್ತಾರೆ.
ಈ ಗ್ರೌಂಡ್ನ ಕನೆಕ್ಷನ್ ತೆಗೆದುಬಿಟ್ಟು ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಈ ಕ್ಯೂ ಚಾರ್ಜ್ನ ಇಲ್ಲಿಂದ ಎಕ್ಸ್ಟ್ರಾ 10 ಸೆಂಟಿಮೀಟರ್ ದೂರ ತೊಗೊಂಡೋಗ್ತಾರೆ. ಅಂದರೆ ಈ 10⁻⁸ ಚಾರ್ಜ್ ಕೂಲಮ್ ಏನಿತ್ತು ಅದು ಇಲ್ಲಿಗೆ ಬಂದಿದೆ ಇವಾಗ. ಸೊ ಇವಾಗ ಅವ್ರು ಕೇಳ್ತಿರೋದು ಏನಂತಂದರೆ ಇಲ್ಲಿ ಪೊಟೆನ್ಷಿಯಲ್ ಎಷ್ಟು ಮತ್ತು ಇದರ ಚಾರ್ಜ್ ಏನಾಗುತ್ತೆ ಅಂತ. ಇವಾಗ ಇದಕ್ಕೆ ಚಾರ್ಜ್ನ ಎಕ್ಸ್ಚೇಂಜ್ ಮಾಡೋಕೆ ಅಥವಾ ಕೊಡೋದು ತೊಗೊಳಕ್ಕೆ ಇದ್ದಿದ್ದು ದಾರಿ ಏನು ಅಂತಂದರೆ ಇದೆ, ಗ್ರೌಂಡಿಗೆ ಕನೆಕ್ಟ್ ಆಗಿದೆ. ಯಾವಾಗ ಈ ಕನೆಕ್ಷನ್ನ ಕಟ್ ಮಾಡ್ತೀವಿ ದೇರ್ ಇಸ್ ನಥಿಂಗ್, ಬೇರೆ ಯಾವುದೇ ಮೀನ್ಸ್ ಇಲ್ಲ ಇದು ಚಾರ್ಜ್ನ ಕಳ್ಕೊಳ್ಳೋಕ್ಕೆ ಅಥವಾ ಪಡ್ಕೊಳ್ಳೋಕ್ಕೆ. ಸೊ ಈ ಚಾರ್ಜ್ ರಿಮೈನ್ಸ್ ಸೇಮ್, -5 × 10⁻⁻⁷ ಕೂಲಂಬ್ ಅಷ್ಟೇ ಇರುತ್ತೆ. ಈಗ ಅವ್ರು ಕೇಳ್ತಾರೆ ಅಂತಂದರೆ ವಾಟ್ ಈಸ್ ದ ಪೊಟೆನ್ಷಿಯಲ್ ಇದನ್ನು ಕನೆಕ್ಷನ್ನ ಕಟ್ ಮಾಡಿ ಜೊತೆಗೆ ಈ ಕ್ಯೂ ಚಾರ್ಜ್ನ 10 ಸೆಂಟಿಮೀಟರ್ ದೂರ ತೊಗೊಂಡೋಗಿರೋದಕ್ಕೆ. ಸೊ ಸೇಮ್ ನಾವೇನು ಯೂಸ್ ಮಾಡೋಣ, ಪೊಟೆನ್ಷಿಯಲ್ ಅಟ್ ಯಾವುದೇ ಪಾಯಿಂಟ್ ತೊಗೊಂಡ್ರು ಕೂಡ ನಮಗೆ ಪೊಟೆನ್ಷಿಯಲ್ ಸೇಮ್ ಬರುತ್ತೆ. ಸೊ ನಮಗೆ ಮೋಸ್ಟ್ ಕನ್ವೀನಿಯಂಟ್ ಪಾಯಿಂಟ್ ಅಂತಂದರೆ ಪೊಟೆನ್ಷಿಯಲ್ ಅಟ್ ದ ಸೆಂಟರ್. ಸೊ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಈಸ್ ಈಕ್ವಲ್ಸ್ ಟು ಅಂದರೆ ಪಾಯಿಂಟ್ O ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಚಾರ್ಜ್, ಇದರ ಓನ್ ಚಾರ್ಜ್ ಎಷ್ಟಿದೆ K -5 × 10⁻⁻⁹ ಕೂಲಮ್ ಅಪಾನ್ ಇದರ ರೇಡಿಯಸ್ ಗೊತ್ತು ನಮಗೆ 10 ಸೆಂಟಿಮೀಟರ್. ಸೊ 10 × 10⁻⁻² ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು ಇಂಡ್ಯೂಸ್ಡ್ ಚಾರ್ಜಸ್ K Q in upon 10 centimeter and negative induced charges K minus Q upon 10 plus potential due to this charge, E charge, yadu E charge plus K Q is 10⁻⁸ upon distance you got 20 plus 10 which is 30 centimeter, 30 × 10⁻⁻². So illu kuda -2. ಸೊ ಇದು ಕ್ಯಾನ್ಸಲ್ ಆಗುತ್ತೆ ಆ್ಯಸ್ ಯೂಶ್ವಲ್. ಇಲ್ಲಿ 10⁻⁸ ಅಪಾನ್ 30 × 10⁻⁻², ಇಲ್ಲಿ -5 × 10⁻⁻⁷ ಸೊ 10⁻⁸ ಇದೆ, -5K ಕಾಮನ್ ತೊಗೊಂಡ್ರೆ ಸೊ K ಅಪಾನ್ 10⁻⁻² ಕಾಮನ್ ತೊಗೊಳ್ಳೋಣ, K × 10⁻⁻² ಕಾಮನ್ ತೊಗೊಂಡ್ರೆ -5/10 × 10⁻⁻⁹ ಪ್ಲಸ್ 10⁻⁸ ಅಪಾನ್ 30. ಸೊ ಏನು ಮಾಡ್ಬೋದು, 10⁻⁸ ಇದೆ, 30 ಇದೆ. ಸೊ K ಅಪಾನ್ 10⁻⁻², -8. ಸೊ 10 ಇದೆ, ಸೊ ಇದನ್ನು -0.5 ಅಂತ ಬರ್ಕೊತೀನಿ, 10⁻⁻⁹. ಇದು 1/3 ಇದು ಅಂದರೆ 10 ಆಗುತ್ತೆ, 10⁻⁸ ಅಪಾನ್ 10⁻1. ಇದು ಮೇಲ್ಗಡೆ ಹೋದರೆ 10⁻⁻1 ಆಗುತ್ತೆ, ಅಲ್ಲಿಗೆ ಇದು 10⁻⁻9 ಆಗುತ್ತೆ. ಸೊ ಸಿಂಪ್ಲಿಫಿಕೇಶನ್ K ಅಪಾನ್ 10⁻⁻² -0.5 × 10⁻⁻9 1/3 × 10⁻⁻9. ಸೊ K ಅಪಾನ್ 10⁻⁻², 10⁻⁻9 ಕಾಮನ್, -0.5 1/3 ಅಂತಂದರೆ 0.33. ಸೊ ಅಲ್ಲಿಗೆ K ಅಪಾನ್ 10⁻⁻², 10⁻⁻9 -5 - 0.33 ಅಂತಂದರೆ ಸಮ್ವೇರ್ ಅರೌಂಡ್ -0.5 ಸೊ ದಿಸ್ ಇಸ್ 0.17 ಹತ್ತತ್ರ. ಸೊ 10⁻⁻² ಮೇಲ್ಗಡೆ ಹೋಯ್ತು ಅಂದರೆ 10⁻+2 ಆ್ಯಂಡ್ K ಅಂತಂದರೆ ವಿ ನೋ ಇಟ್ ಈಸ್ 9 × 10⁻9 into 0.17 upon 10⁻⁻². ಇದು ಇಂಟು 10⁻⁻9 ಇದೆ, 10⁻9 10⁻⁻9 ಕ್ಯಾನ್ಸಲ್. ಸೊ ಅಲ್ಲಿಗೆ ನಮಗೆ ಪೊಟೆನ್ಷಿಯಲ್ಲು 9 × 0.17 ಅಪಾನ್ 10⁻⁻² ಬರುತ್ತೆ. So this is around 1.53 into 10⁻². So this is 153 volts ಬರುತ್ತೆ ನಮಗೆ. ಸೊ
ನಾವು ಏನು ತಿಳ್ಕೊಬೋದು ಅಂತಂದರೆ ಈ ಕ್ವಶನಲ್ಲಿ ನಾವು ಯಾವಾಗ ಇದನ್ನು ಸ್ಪಿಯರ್ನ ಕನೆಕ್ಟ್ ಮಾಡ್ತೀವಿ, ಕನೆಕ್ಟ್ ಮಾಡಿದಾಗ ಗ್ರೌಂಡಿಂದ ನಮಗೆ ಸ್ಪಿಯರ್ಗೆ ಎಲೆಕ್ಟ್ರಾನ್ಸ್ ಬಂದಿದೆ. ಸೊ ಗ್ರೌಂಡಿಂದ ಸ್ಪಿಯರ್ಗೆ ಎಲೆಕ್ಟ್ರಾನ್ಸ್ ಬಂದಿದೆ, ಸೊ ದ್ಯಾಟ್ ಅದರ ಚಾರ್ಜು ನೆಗೆಟಿವ್ -5 × 10⁻⁹ ಕೂಲಂಬ್. ಇದನ್ನು ಇನ್ನೊಂದು ಥರ ಅರ್ಥ ಮಾಡ್ಕೊಬೋದು ಹೇಗೆ ಅಂತಂದರೆ, ಸ್ಪಿಯರಿಂದ ಗ್ರೌಂಡಿಗೆ ಇಷ್ಟು ಚಾರ್ಜ್ ಹೋಗಿದೆ ಅಂತ. ಸೊ 0 -q ಮಾಡ್ತೀವಿ ನಾವು ಅವಾಗ. ಸೊ ಆವಾಗ ಇಷ್ಟು ಚಾರ್ಜ್ ನಮಗೆ ಸ್ಪಿಯರಿಂದ ಗ್ರೌಂಡ್ ಹೋಗಿದೆ. ಇನ್ನೊಂದು ಥರ ಏನು ಹೇಳ್ಬೋದು ಅಂತಂದರೆ, ಗ್ರೌಂಡಿಂದ ಸ್ಪಿಯರ್ಗೆ ನಮಗೆ ಇಷ್ಟು ಚಾರ್ಜ್ ಹೋಗಿದೆ ಅಂತ ಹೇಳ್ಬೋದು. ಸೊ ಇಷ್ಟು ಎಲೆಕ್ಟ್ರಾನ್ಸ್. ಆ್ಯಂಡ್ ಇನ್ನೊಂದು ಥರ ಏನು ಮಾಡ್ಬೋದು ಅಂತಂದರೆ, ಎಷ್ಟು ಎಲೆಕ್ಟ್ರಾನ್ಸ್ ಹೋಗಿದೆ ಅಂತಲೂ ಕೇಳ್ಬೋದು. ಸೊ ಆವಾಗ ಬೈ ಕ್ವಾಂಟೈಸೇಷನ್ ರೂಲ್ q = ne. ಸೊ q ಅಂತಂದರೆ -5 × 10⁻⁹ ಕೂಲಂಬ್. n is ಆ್ಯಂಡ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ನಮಗೆ ಗೊತ್ತು -1.6 × 10⁻⁻⁻⁻⁹. ಸೊ n ನಾವೇನು ಮಾಡ್ಬೋದು ಅಂತಂದರೆ -5 × 10⁻⁻⁹ 1.6 × 10⁻⁻⁹. ಸೊ ಇಲ್ಲಿಂದ ನಮಗೆ n ವ್ಯಾಲ್ಯೂ ಕೂಡ ಸಿಗುತ್ತೆ ನಮಗೆ. ಸೊ ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ n.